ಸ್ವಾಮಿ ಗೌಡರೇ, ಆಕೆಯು ನನ್ನ ಹೆಂಡತಿಯಲ್ಲ, ಆಕೆಯು ರಾಕ್ಷಸಿಯು. ಅವಳು ಮಾಯವೇಷದಿಂದ ಬಂದು ನನ್ನನ್ನು ಕೊಲ್ಲಲು ಬಂದಿರುವಳು. ಈ ಮಗ ಮುಖ ನಾನು ನೋಡಿ ನಿನ್ನ ತನಿಖರ ಪಡ್ಬೇಡ್ವೆ. ಏನಮ್ಮ ನೀನ್ಯಾರು? ಈತ ನಿನ್ಗೇನಾಗ್ಬೇಕು? ಈ ರೀತಿ ದುಃಖ ಪಡಲು ಕಾರಣ ಏನು ಹೇಳು? ಅಯ್ಯೋ ಗೌಡ್ರೆ, ನಾನು ಏನಂತ ಹೇಳಿ? ಈತ ನನ್ನ ಗಂಡ 3 ತಿಂಗಳು ಬಾಣ್ತಿ ಆದ ನನ್ನನ್ನು ಬಿಟ್ಟು ಯಾವುದೋ ಹಳೆ ಬಿಡಂತೆ ರಾಜ ಮಗಳಂತೆ, ಅವಳು ನನಗಿಂತ ಸುಂದರವಾಗಳಂತೆ, ಅವಳನ್ನ ಮದ್ವೆ ಆಗ್ಕೊಂತಾರೆ ಪ್ರಭುಗಳಿರ. ಅಮ್ಮ ನಿಜ ಹೇಳು, ಆತ ನನ್ನ ಹೆಂಡತಿ ಅಲ್ಲ ಅಂತ ಹೇಳ್ತಾವನೆ. ನಿನ್ ಮಾತನ್ನ ನಂಬ್ಲೋ ಆತನ ಮಾತನ್ನ ನಂಬ್ಲೋ? ಸ್ವಾಮಿ ಗೌಡರೇ, ನಾನು ಹೇಳ್ತಿರೋದು ಸತ್ಯ. ಬೇಕಾದ್ರೆ ನೀವೇ ನೋಡಿ. ಈ ಮಗ ಇವಾಗಿರೋದೇ ಸಾಕ್ಷಿ. ಏನಯ್ಯ ನೀನ್ ಹೇಳೋದು? ಆ ಮಗ ನೋಡಿದ್ರೆ ನಿನ್ನಗೆ ಕಾಣ್ತದೆ, ಇವಳು ರಾಕ್ಷಸಿ ಅಂತ ಸುಳ್ಳು ಬೇರೆ ಹೇಳ್ಯಾ? ಏನಂತ ತಿಳ್ಕೊಂಡಿದ್ಯಾ? ಇದು ನ್ಯಾಯದ ಕಟ್ಟೆ. ಸುಳ್ಳು ಹೇಳಿದ್ರೆ ಏನ್ ಶಿಕ್ಷೆ ಗೊತ್ತಿದ್ಯಾ? ಸ್ವಾಮಿ ಗೌಡರೇ, ನನ್ನ ಕಥೆಯನ್ನು ಹೇಳಿಸ್ತೇನೆ, ಕೇಳಿರಿ. ನಾನು ಧಾರಾಪುರದ ಅರಸನಾದ ಕರಿವಂತರಾಜನು. ನನ್ನ ಮದುವೆಯ ಸಂದರ್ಭದಲ್ಲಿ ಹಳೆ ಬೀಳಿಗೆ ಹೋಗುವ ದಾರಿಯಲ್ಲಿ ಒಂದು ದಟ್ಟವಾದ ಕಾಡನ್ನು ಸೇರಿದೆನು. ಅಲ್ಲಿ ಈ ರಾಕ್ಷಸಿಯು ತನ್ನ ಮಗಳಾದ ಪುಂಡರೀಕಾಕ್ಷಿಯು ತನ್ನ ತಮ್ಮ ಬೊಮ್ಮನಿಗೆ ಕೊಟ್ಟು ಮದುವೆ ನಿಶ್ಚಯಿಸಿದಳು. ಆ ಪುಂಡರೀಕಾಕ್ಷಿಯು ನನ್ನ ಮೇಲಿರುವ ಪ್ರೀತಿಗಾಗಿ ಅವಳ ಮನೆಗೆ ಕರೆದುಕೊಂಡು ಹೋದಳು. ಆಗ 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 ಈ ರಾಕ್ಷಸಿಯು ತನ್ನ ತಮ್ಮ ಬೊಮ್ಮನನ್ನು ಕೊಂದು ಈಗ ನನ್ನನ್ನು ಕೊಲ್ಲಲು ಬಂದಿರುವಳು. ಆ ಸೇಡನ್ನು ತೀರಿಸಿಕೊಳ್ಳಲು ಈಗ ನನ್ನನ್ನು ಕೊಲ್ಲಲು ಬಂದಿರುವಳು. ಗೌಡಪ್ರಭುಗಳಿಲ್ಲ. ಏನ್ರಿ ಗೌಡ್ರೆ, ಈತ ಹಿಂಗಂತಾನೆ, ಆಕೆ ಹಂಗಂತಾಳೆ, ಏನ್ ಮಾಡೋದು? ಏನಮ್ಮ ತರಳಾಕ್ಷಿ, ಈತನು ನೀನು ರಾಕ್ಷಸಿ ಅಂತ ವಿಷಯವಾಗಿ ಹೇಳ್ತಾನೆ. ಈತನ ವೃತ್ತಾಂತನ ನೀನೇ ಹೇಳು. ಈತನ್ ಯಾರು? ನಿಂಗೇನಾಗ್ಬೇಕು? ಸ್ವಾಮಿ ಗೌಡ್ರೆ, ಈತ ನನ್ನ ಪತಿಯು 3 ತಿಂಗಳು ಬಾಣಂತಿ ನನ್ನ ಬಿಟ್ಬಿಟ್ಟು ಹಳೆ ಬಿಡ್ರಾಜನ ಮಗಳಾದ ಧರಣಿಗೆ ಹೋಗಿ ನನ್ನ ಮದುವೆ ಆಗ್ಕೊಂಡವನೆ ಪ್ರಭುಗಳಿರ. ಸ್ವಾಮಿ ಗೌಡರೇ, ಈಗ ಹೇಳುವುದು ಸುಳ್ಳು, ಗೌಡಪ್ರಭುಗಳೇ. ನನಗೆ ಇನ್ನು ಲಗ್ನವೇ ಆಗಿಲ್ಲ. ನಿಮ್ಮ ಪಾಸಾಣೆ, ನನಗೆ ಲಗ್ನವೇ ಆಗಿಲ್ಲ. ಏನಯ್ಯ ಹಂಗಂತ ದೇವ್ರ ಮುಂದೆ ಪ್ರಮಾಣ ಮಾಡಿ ಹೇಳ್ತೀಯಾ? ಪ್ರಮಾಣ ಮಾಡಿ ಹೇಳುತ್ತೇನೆ, ಅಲ್ಲಿರುವ ಮಲ್ಲಿಕಾರ್ಜುನ ಸ್ವಾಮಿ ಮೇಲಾಣೆ, ನನಗೆ ಇನ್ನು ಲಗ್ನವೇ ಆಗಿಲ್ಲ. ನಂಬಿರಿ, ನನ್ನ ಮಾತು ಸತ್ಯವೆಂದು ನಂಬಿರಿ. ನಾನು ಪ್ರಮಾಣ ಮಾಡಿ ಹೇಳ್ತೀನಿ, ಈತನೇ ನನ್ನ ಪತಿಯು. ಈತನನ್ನು ಬಿಟ್ಟು ನಾನು ಎಲ್ಲಿಯೂ ಹೋಗಕ್ಕಿಲ್ಲ. ಅಯ್ಯ ನ್ಯಾಯಾಧೀಶರೇ, ನಿಮ್ಮ
ಮತ್ತೆಲ್ಲ ಇವರಿಬ್ಬರ ನ್ಯಾಯವೇ ಆಗೋಯ್ತು. ಇವರಿಬ್ಬರ ಮಾತಿನಲ್ಲಿ ಯಾರು ಸುಳ್ಳು ಹೇಳ್ತವ್ರೆ ಯಾರು ನಿಜ ಹೇಳ್ತವ್ರೆ ಅಂತ ತಿಳಿಯಾಗಿದೆ. ಈ ದಿನ ಬಹಳ ಸಮಯ ಆದ್ದರಿಂದ ಇವರಿಬ್ರು ಈ ದೇವಸ್ಥಾನದಲ್ಲಿ ನಾಳೆ ದಿವಸ ಇವ್ರ ತೀರ್ಮಾನ ಮಾಡೋಣ. ಗೌಡ್ರೆ, ನೀವ್ ಹೇಳ್ದಂಗೆ ಆಗ್ಲಿ. ಆದ್ರೆ ಈತನ ಕೈಯಲ್ಲಿರುವ ಆಯುಧ ಮಾತ್ರ ತಗೊಂಡೋಗಿ, ಇಲ್ಲ ಅಂದ್ರೆ ಈತನನ್ನ ಖಂಡಿತ ಉಳಿಸಕ್ಕಿಲ್ಲ. ಗೌಡ ಪ್ರಭುಗಳೇ, ಈ ಆಯುಧವನ್ನು ನಾನು ಕೊಡುವುದಿಲ್ಲ, ಖಂಡಿತವಾಗಿ ಕೊಡುವುದಿಲ್ಲ. ನಾನು ಮಲಗಿರುವ ಸಂದರ್ಭದಲ್ಲಿ ಈ ರಾಕ್ಷಸಿಯು ನನ್ನನ್ನು ಕೊಲ್ಲದೆ ಬಿಡುವುದಿಲ್ಲ. ಅಯ್ಯ, ಆಕೆ ಹೇಳೋದು ನ್ಯಾಯವಾಗತ್ತೆ. ಆಕೆ ನಿನ್ನ ದುರಿದಳಂತ ನಿಮಗೆ ಕೋಪ ಇರೋದು ಸಹಜ. ಅದಕ್ಕೆ ನಿನ್ ಖಡ್ಗನ ನಮ್ಮ ವಶಗಳು. ನಾಳೆ ದಿವಸನೇ ನೀನ್ ಹೊರಟಾಗ ಹಿಂದಿರಿಸ್ತೀವಿ. ಅಯ್ಯೋ, ಬಂದ ಪ್ರಾರಬ್ಧವನ್ನು ಅನುಭವಿಸಿಯೇ ತಿನ್ನಬೇಕು. ಖಡ್ಗವನ್ನೆಲ್ಲೋ ಹೊರಟಾಗ ಕೊಡುವಿರಿ, ಆದರೆ ಒಂದು ವೇಳೆ ನನ್ನ ಪ್ರಾಣವೇ ಹೋದರೆ ಆಗೇನು ಕೊಡುವಿರಿ ಹೇಳಿರಿ ಗೌಡ ಪ್ರಭುಗಳ. ಅಯ್ಯ ರಾಜೋತ್ತಮ, ನಿನ್ನ ಪ್ರಾಣ ಹೋಗದೇ ಆದರೆ ಈ ಮಲ್ಲಿಕಾರ್ಜುನ ಸ್ವಾಮಿಯ ಪಾದದಾಡಿ ನಿನ್ನ ಪ್ರಾಣಕ್ಕೆ ನಮ್ಮೆಲ್ಲರ ಪ್ರಾಣವನ್ನು ಕೊಡುತ್ತೇವೆ. ಹೆದರದೆ ಧೈರ್ಯದಿಂದ ಮಲಗಿ ನಿದ್ರಿಸುವರಾಗಿ. ದೊರೆಯು ಬಹಳ ಗಾಢವಾಗಿ ವಿಚಿಸಿದೆ. ಅಯ್ಯ ಭಾಗವತರೇ, ಈ ಮಗುವನ್ನೇ ನನ್ನ ಆಯುಧವನ್ನು ಮಾಡಿಕೊಂಡು ಈಗಲೇ ಇವನನ್ನು ಸಾಯಿಸುತ್ತೇನೆ. ಕ್ಷಣದಲ್ಲೇ ಇವನ ಕೊಕ್ಕೆಲುಬುಗಳನ್ನು ಮುರಿದು ಕೊಂಡ ಮಾಂಸವನ್ನು ಕಿತ್ತು ರುಧಿರ ಮಾಂಸವನ್ನು ಬಗೆದು ನನ್ನ ಕೋಪವನ್ನು ತೀರಿಸಿಕೊಳ್ಳುತ್ತೇನೆ. ಇಂದಿಗೆ ಪಾರ್ವತಿ ಪಾರ್ವತಿಯು ನನಗೆ ಕೊಟ್ಟ ಶಾಪವು ಪರಿಹಾರವಾಯಿತು. ನಾನೀಗಲೇ ನನ್ನ ಸ್ಥಳಕ್ಕೆ ತೆರಳುತ್ತೇನೆ. ನಾನೀಗಲೇ ನನ್ನ ಸ್ಥಳಕ್ಕೆ ತೆರಳುತ್ತೇನೆ. ನಾನೀಗಲೇ ನನ್ನ ಸ್ಥಳಕ್ಕೆ ತೆರಳುತ್ತೇನೆ. ಈ ಪರಿಯಳು ರಕ್ತಸಿಯು ಮಡಿಸುತ್ತ ಕೈರಾವದನು ಕಮ್ಮರಿಸಿ ಘೋರ ಗರ್ಜನೆ ಬೇಡುತ್ತ ಗೌಡ ಪ್ರಭುಗಳು ಬೆದರುತ್ತ ಕ್ಷಣ ಎದ್ದು ಬಂದು ನೋಡಲು ಗತಿಯೇ ಚಿಂತಿಸುತ್ತಿದ್ದಾರೋ. ಅಯ್ಯೋ ಶಿವ ಶಿವ, ಏನಿದು ಅನರ್ಥವಾಗಿದೆ. ಈತ ಮೃತನಾಗಿರೋನಲ್ಲ. ಅಯ್ಯೋ ದೇವಾ. ಅಯ್ಯ ಚಂದ್ರಗೌಡ್ರೆ,
ಈ ಕಲಿರಾಜ ಅವಳು ರಾಕ್ಷಸಿ ಅಂತ ಎಷ್ಟು ಸಲ ಹೇಳಿದ್ರು. ನಾವು ನಮ್ದೆ ಇವನ್ನ ಇಲ್ಲೇ ಕೂಡ ಹಾಕಿ ಇವ್ನ ಪ್ರಾಣರನ್ನಕ್ಕೆ ಈಗ ನಾವೇ ಕಾರಣ ಮಾಡ್ತೀವಿ. ಈಗ ಮುಂದೇನ್ ಮಾಡೋದು? ಮಾರುದಿನೇನು ಆತನಿಗೆ ಕೊಟ್ಟ ಮಾತಿನಂತೆ ನಾವುಗಳೆಲ್ಲರೂ ಅವನಂತೆ ಅವನಿಗೆ ಪ್ರಾಣವನ್ನು ಅರ್ಪಿಸುವುದೇ ಧರ್ಮವು. ಅಯ್ಯ ಭಾಗವತರೇ, ಅಗ್ನಿಕೊಂಡವನ್ನು ರಚಿಸಿ ನಾವು ಸರ್ವ ಗೌರರು ಅಗ್ನಿ ಪ್ರವೇಶ ಮಾಡುವುದೇ ಸರಿಯಾದ ನೀತಿ. ಕೈಲಾಸವಾಸ ಶಂಭೋ ಶಂಕರ, ನಾವು ಕರಿರಾಜನಿಗೆ ನಿನ್ನ ಪ್ರಾಣ ಹೋದರೆ ನಮ್ಮ ಪ್ರಾಣವನ್ನು ಕೊಡುವಲ್ಲಿ ಭಾಷೆಯನ್ನು ತೊಡಗಿತು. ಆದ್ದರಿಂದ ನಿನ್ನ ಸನ್ನಿಧಿಯಲ್ಲಿ ನಾವು 3 ಜನಗಳು ಈ ಅಗ್ನಿಗೆ ಬಿದ್ದು ಪ್ರಾಣವನ್ನು ಕಳೆದುಕೊಳ್ಳುತ್ತೇವೆ. ಕರಿರಾಜನಿಗೂ ನಮಗೂ ಸದ್ಗತಿಯನ್ನು ಕರುಣಿಸಿ. ಪಾರ್ವತಿ ರಮಣ ಕರುಣಾಕರ. ಆಡಿದ ಮಾತಿನಂತೆ ನಡೆಯುವುದು, ಧರ್ಮವನ್ನೇ ಪರಿಪಾಲಿಸುವ ನಿಮ್ಮ ಸತ್ಯಕ್ಕೆ ಮೆಚ್ಚಿದೆನು. ನಿಮ್ಮ ಕಷ್ಟವೇನು ತಿಳಿಸಿರಿ, ನಿಮಗೇನು ಬರಬೇಕು ತಿಳಿಸುವಂತವರಾಗಿ. ಸ್ವಾಮಿ ಶಂಕರನೇ, ನಿಜಸ್ಥಿತಿಯನ್ನರಿಯದೆ ಈ ಕರಿರಾಜನ ಮಾತನ್ನು ಕೇಳದೆ ದಂಪತಿಗಳೆಂದು ನಿನ್ನೆ ದಿವಸ ಒಬ್ಬ ಬಾಣಂತಿಯು ಒಂದು ಮಗುವನ್ನು ಜೊತೆಯಲ್ಲಿ ಕರೆದುಕೊಂಡು ಬಂದು ಈತನು ನನ್ನ ಗಂಡ ನನ್ನನ್ನು ತೊರೆದು ಹೋಗುತ್ತಿರುವನೆಂದು ಹೇಳಲು ಆಕೆಯ ಮಾತು ಸತ್ಯವೆಂದು ನಂಬಿ ಈ ದೇವಸ್ಥಾನದಲ್ಲಿಯೇ ಹೂಡಿ ಹಾಕಿದೆವು. ಆ ರಾಕ್ಷಸಿ ಈ ಕರಿರಾಜನನ್ನು ಕೊಂದು ಮಾಯವಾಗಿ ಹೋಗಿರುವಳು. ನಾವುಗಳೆಲ್ಲ ಈತನಿಗೆ ಕೊಟ್ಟ ಮಾತಿಗೋಸ್ಕರ ಅಗ್ನಿ ಪ್ರವೇಶ ಮಾಡಲು ನಿಶ್ಚಯಿಸಿದೆವು. ತಾವು ದರ್ಶನವೆಂದು ನಮ್ಮನ್ನು ಉದ್ಧಾರ ಮಾಡಿದ್ದೀರಿ. ದಯಮಾಡಿ ಕರಿರಾಜನಿಗೆ ಪ್ರಾಣವನ್ನು ನೀಡಿ ಕಾಪಾಡಬೇಕೆಂದು ಪ್ರಾರ್ಥಿಸುತ್ತೇವೆ. ದೇವ ಕರುಣಾ ಪ್ರಭಾವ. ಅಯ್ಯ ಗೌಡ ಪ್ರಭುಗಳೇ, ನಿಮಗೆಲ್ಲರಿಗೂ ಮಂಗಳವಾಗಲಿ. ಅಯ್ಯ ಕರಿರಾಜ, ನಿನಗೆ ಮಂಗಳವಾಗಲಿ. ಮೇಲಕ್ಕೆ ಹೇಳು. ನಮೋ ನಮೋ ಶಂಕರ, ನಾನಿನ್ನ ಕಿಂಕರ. ಅಯ್ಯ ಕರಿರಾಜನೇ, ಕೈಲಾಸದಲ್ಲಿ ಒಂದಾನೊಂದು ದಿನ ನಾನು ಪಾರ್ವತಿಯೊಡನೆ ಕಥೆಯನ್ನು ಹೇಳುತ್ತಿರಲು ದ್ವಾರಪಾಲಕನ ಮಡದಿಯು ಕಥೆಯನ್ನು ಕದ್ದು ಕೇಳಿದ್ದಲ್ಲದೆ ಸುಳ್ಳನ್ನು ಹೇಳಿದ ಕಾರಣ ಪಾರ್ವತಿಯು ಕೋಪಗೊಂಡು ನೀನು ಭೂಲೋಕದಲ್ಲಿ ರಾಕ್ಷಸಿಯಾಗಿ ಜನಿಸೆಂದು ಶಾಪ ಕೊಟ್ಟಳು. ಇಂದಿಗೆ ಆಕೆಯ ಶಾಪ ವಿಮೋಚನೆ ಆಯಿತು. ನೀನೀಗಲೇ ಹಳೆಬೀಡಿಗೆ ತೆರಳಿ ಭಲ್ಲಾಳರಾಯನ ಕುವರಿಯಾದ ಧರಣಿ ಮೋಹಿನಿಯನ್ನು ಮದುವೆಯಾಗಿ ನಿನ್ನನ್ನೇ ನಂಬಿರುವ ಪತಿವ್ರತ ಶಿರೋಮಣಿಯಾದ ಪುಂಡರೀಕಾಕ್ಷಿಯ ಕೈಯನ್ನು ಬಿಡದೆ ನಿನ್ನ ತಾಯಿಯ ಬಳಿಗೆ ತೆರಳಿ ಸುಖವಾಗಿ ಸರ್ವರಿಗೂ ಮಂಗಳವಾಗಲಿ. Thank you.
ತಾ